ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ನಾವು 1 ಇಯರ್ ಆದಮೇಲೆ ಫ್ಯಾಮಿಲಿ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಬಂದು ತಿರುಪತಿಗೆ ಹೋಗ್ತಾಯಿದ್ದೀವಿ. ವಿಡಿಯೋ ಮಾಡೋದು ತುಂಬ ದಿನ ಆಯಿತು, ಯಾಕೆಂದರೆ ಫುಲ್ ಫೀವರ್ ಬಂದುಬಿಟ್ಟಿತ್ತು. ಇನ್ನೂ ವಾಯ್ಸ್ ಕೂಡ ಸರಿಯಾಗಿಲ್ಲ. ಆದರೂ ಇನ್ನೂ ಲೇಟಾದರೆ ಯಾರು ವೀಡಿಯೋಸ್ ನೋಡೋಲ್ಲ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ತಿರುಪತಿಲಿ ಏನೇನು ಮಾಡಿದ್ವಿ ಮತ್ತು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನಾವು ಈಗ ಆಂಧ್ರ ಅಲಿಪಿರಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟೈಮ್ ಬಂದು 4 o'clock ಆಗಿತ್ತು. ಸೊ ಅಲ್ಲಿಂದ ವ್ಯಾನ್ ಮಾಡಿಕೊಂಡು ತಿರುಪತಿ ಅಂದರೆ ತಿರುಮಲ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ವ್ಯಾನ್ ಮಾಡಿಕೊಂಡು ಹೊರಟ್ವಿ. ಸೊ ಅಲ್ಲೆಲ್ಲ ವ್ಯಾನಲ್ಲಿ ವ್ಯೂ ನೋಡಿಕೊಂಡು ಎಲ್ಲರೂ ಹೊರಟ್ವಿ. ಬಟ್ ಮಾರ್ನಿಂಗ್ 4 o'clock ಆಗಿರೋದ್ರಿಂದ ಇನ್ನೂ ಕತ್ಲೆ ಇದೆ. ಅಲ್ಲಿ ಲಗೇಜ್ ಎಲ್ಲ ಚೆಕ್ ಇನ್ ಮಾಡಿಕೊಂಡು ನೆಕ್ಸ್ಟ್ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ತಿರುಪತಿಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು 4:30. ಫುಲ್ ನಾವು ಫ್ಯಾಮಿಲಿ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಯಾರ್ಯಾರು ಬಂದಿದ್ದೀವಿ. ನೋಡಿ ಗಾಯ್ಸ್, ಫುಲ್ ಫ್ಯಾಮಿಲಿ ಬಂದಿದ್ದೀವಿ. ಸಿರಿ ಹಾಯ್. ಹಾಯ್ ಗಾಯ್ಸ್, ನಾವು 5:30ಗೆ ತಿರುಪತಿ ಚೆಕ್ ಇನ್ ಆಗಿದ್ದೀವಿ. ಇವಾಗ ರೂಮ್ಸ್ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಏನ್ ಮಾಡಿದ್ವಿ ಅಂತ ತೋರಿಸಿ. ಸೊ ನಾವಿವಾಗ ರೂಮ್ನ ಹುಡುಕ್ತಾ ಇದ್ವಿ. ಅಲ್ಲಿ ರೂಮ್ ಸಿಗಲಿಲ್ಲ. ಅದರಿಂದ ವೆಂಕಟಾದ್ರಿ ಭವನ್ ಅಂತ ಇದೆ. ಸೊ ಅಲ್ಲಿ ಲಾಕರ್ ಅಂತ ಕೊಡ್ತಾರೆ. ಅಲ್ಲಿ ಲಗೇಜ್ ಇಟ್ಟು ಅಲ್ಲೇ ಮಲ್ಕೋಬೋದು. ನಾವು ಮತ್ತೆ ದರ್ಶನ ಮಾಡೋದ್ರಿಂದ ಅಲ್ಲೇ ರೆಡಿಯಾಗಿ ಹೊರಡ್ಬೇಕಾಯ್ತು. ನಾವು ಇವಾಗ ರೆಡಿಯಾಗಿ ಮೊಬೈಲ್ ಸೊ ಅಲ್ಲಿಂದ ಕಾರ್ ಮಾಡಿಕೊಂಡು ನಾವು ಬಂದು ಫ್ರೀ ದರ್ಶನಕ್ಕೆ ಹೋಗ್ಬೇಕಿತ್ತು. ಸೊ ಫ್ರೀ ದರ್ಶನದ ಗೇಟ್ ಹತ್ರ ಕಾರಲ್ಲಿ ಹೋದ್ವಿ. ಸೊ ಅಲ್ಲಿ ನೋಡಿದ್ರೆ ರಶ್ ಇರಲಿಲ್ಲ, ಕಮ್ಮಿ ಜನ ಇದ್ದರು. ನಾನು ಅಂದ್ಕೊಂಡೆ ಬೇಗ ದರ್ಶನ ಆಗುತ್ತೆ ಅಂತ. ಬಟ್ ನೋಡಬೇಕು ಒಳಗಡೆ ಹೋಗಿ ಏನಾಗುತ್ತೆ ಗೊತ್ತಿಲ್ಲ. ಇವಾಗ ಒಳಗಡೆ ಓಡ್ತಾ ಇದ್ದೀವಿ. ಬನ್ನಿ ನೋಡೋಣ ಜನ ಇದ್ದಾರಾ ಅಥವಾ ಬೇಗ ದರ್ಶನ ಆಗುತ್ತಾ ಇಲ್ವಾ ಅಂತ. ಹೇಳು ಫ್ರೆಂಡ್ಸ್, ನಾನು ತಿರುಪತಿಗೆ ಬಂದಿದ್ದೀನಿ ಅಂತ. ಬನ್ನಿ ಫ್ರೆಂಡ್ಸ್, ತಿರುಪತಿಗೆ ಬನ್ನಿ ಫ್ರೆಂಡ್ಸ್, ಮಾಮಿ ನೋಡಕ್ಕೆ. ಏನ್ ಗೊತ್ತಾ ಗೈಸ್, ಹೋಗ್ಬೇಕಾದ್ರೆ ಫುಲ್ ಜೋಶಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಮಾರ್ನಿಂಗ್ 7 o'clock ನೈಟ್ 8 o'clock ತನಕ ಬೋನಲ್ಲಿ ಕೂಡ ಬಿಟ್ರು. ಸೊ ದರ್ಶನ ಆಗಿದ್ದು ನೈಟ್ 11 o'clock ಆಯ್ತು. ನಾವೀಗ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದೀವಿ. ಟೈಮ್ ಬಂದು 11 o'clock. ತುಂಬಾ ಲೇಟ್ ಆಯ್ತು ದರ್ಶನ ಮಾಡಿದ್ದು. ಮಾರ್ನಿಂಗ್ 7 o'clock ಈಗ ನೈಟ್ 11 o'clock ಆಯ್ತು. ತುಂಬಾ ರಶ್ ಇದ್ರು, ಅದರಿಂದ ದರ್ಶನನೂ ಲೇಟ್ ಆಯ್ತು ಗರ್ಲ್ಸ್. ಗಾಯ್ಸ್, ನಾವು ತಿರುಪತಿಗೆ ಬಂದಿದ್ದು. ಏನ್ ಗಾಯ್ಸ್, ಫುಲ್ ರಶ್. ನೋಡಿ ನಾವು ಇವಾಗ ಬಂದಿದ್ದೀವಿ. ಸಿರಿ ನೋಡಿ ಗಾಯ್ಸ್, ಫುಲ್ಲು ದರ್ಶನ ಮಾಡಿ ಸುಸ್ತಾಗಿ ಇವಾಗ ಆಟ ಆಡ್ತಾ ಇದ್ದಾಳೆ. ಸಿರಿ ಗುಡ್ಡುಮ ಅಂತೂ ಫುಲ್ ಜೋಶಲ್ಲಿ ಆಟ ಆಡ್ತಾ ಇದ್ಲು. ಸೊ 11 o'clock ಆಗಿರೋದ್ರಿಂದ ಊಟ ಖಾಲಿಯಾಗಿತ್ತು. ಸೊ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಮಲ್ಕೊಳಕ್ಕೆ ಹೋದ್ವಿ.
100 rupees ಫಾರ್ 1 ಪ್ಲೇಟ್ ಫ್ರೈಡ್ ರೈಸ್. ನಮ್ ಮೈಸೂರಲ್ಲಿ ಆಗಿದ್ರೆ 30 ನೋಡಿ ಕರ್ನಾಟಕ ಜನ ನೋಡಿ ಗಾಯ್ಸ್ ಹಿಂಗೆಲ್ಲ ಗೈಸ್ ನಾವ್ ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ನಾಷ್ಟ ಮಾಡಕ್ ಹೋಗ್ತಾ ಇದೀವಿ. ಟೈಮ್ ಇವಾಗ 9:50 ಆಗಿದೆ. ನೋಡಿ ನಮ್ಮ ಮನೆಯವರೆಲ್ಲ ಹೇಗ್ ರೆಡಿ ಆಗಿದ್ದಾರೆ ಅಂತ ನೋಡಿ ಗೈಸ್. ಇವಳ್ದು ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಳಾಗೆ ನಂದು ನೋಡ್ಕೊಂಡು ನನ್ ಬ್ರದರ್ಸ್ ನೋಡಿ ಇದನ್ನೇ ಹಾಕ್ತಾಳ. ತುಂಬಾ ಪರಿಚಯ ಆಗಿದ್ದಾನೆ ಇವನ್ ವಿನಾಯಕ್. ನೋಡಿ ಗಾಯ್ಸ್ ನಮ್ಮಮ್ಮ ನಡೆಸ್ತವ್ರೆ. ಒಂದ್ ಇದ್ರಲ್ಲಿ ಕರ್ಕೊಂಡ್ ಹೋಯ್ತಾ ಇಲ್ಲ. ಮೊದ್ಲೇ ಹಿಂಗಿದೀನಿ ನಾನು. ಇನ್ನು ಸಣ್ಣ ಮಾಡ್ತಾ ನಾನು ಹಿಂಗೆ ಬ್ಯಾಕ್ ಕ್ಯಾಮ್ರಾ ಮಾಡಕ್ ಆಗಲ್ವಾ ಇದ್ರಲ್ಲಿ? ನೋಡಿ ಇಷ್ಟೊಂದ್ ಹತ್ರ ಇಟ್ಕೊಂಡ್ಬಿಡಕಲ್ವ ಆಗಲ್ಲ ಅಣ್ಣ. ನೋಡಿ ಗೈಸ್ ನಮ್ಮಮ್ಮ ಒಂದ್ ಆಟೋದಾಗ ಕರ್ಕೊಂಡು ಹೋಗ್ತಾರ. ಅನ್ನಿಸ್ತಕ್ಕಂತ ಕೊಡ್ತಾ ಇದ್ರೆ ಮತ್ತೆ ಹಿಂಗಿದೀನಿ ಚೆನ್ನಾಗ್ ನೋಡಿ. ಇಂಥವ್ರಾದ್ರೆ ನಡೀತಾರೆ. ಮಾರ್ನಿಂಗ್ ಅಲ್ಲೇ ತಿಂಡಿ ತಿನ್ನೋಣ ಅಂತ ಅನ್ನಪ್ರಸಾದ್ ಭವನ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ರೂಮ್ ಮಾಡಿದ್ರಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇತ್ತು, 1 ಕಿಲೋಮೀಟರ್ ಅಂದ್ಕೊಳ್ಳಿ. ಸೊ ಅಲ್ಲಿಂದ ವಾಕ್ ಮಾಡಿಕೊಂಡೇ ಬಂದ್ವಿ. ಸೊ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರೋದ್ರಿಂದ ಏನು ಬೋರ್ ಆಗಲಿಲ್ಲ. ಸೊ ಮಾತಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ. ನೋಡಬೇಕು ಏನು ತಿಂಡಿ ಮಾಡಿದ್ದಾರೆ ಅಂತ. ಬಟ್ ಎಲ್ಲ ಸುಸ್ತಾಗ್ಬಿಟ್ಟಿದ್ರು, ಮಾರ್ನಿಂಗ್ ನಾಷ್ಟ ಮಾಡ್ತೀನಿ, ಯಾರಿಗೂ ಜೋಶೇ ಇಲ್ಲ. ಸೊ ಬನ್ನಿ ನೋಡೋಣ ತಿಂಡಿ ತಿಂದು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತ ತೋರಿಸ್ತೀನಿ. ಸೊ ನಮಗೆ ತಿಂಡಿ ಬದಲು ಊಟನೇ ಸಿಕ್ತು. ಸೊ ಊಟ ತಿಂದ್ಕೊಂಡು ನೆಕ್ಸ್ಟು ನೈಟ್ ಫೋಟೋಸ್ ತಗೊಳಕ್ಕಾಗಿರಲಿಲ್ಲ, ಅದರಿಂದ ಬೆಳಗ್ಗೆ ಟೆಂಪಲ್ ಮುಂದೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲೂ ಫುಲ್ ರಶ್ ಇದ್ದರು. ಸೊ ಅಲ್ಲೇ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಆ್ಯಕ್ಚುಲಿ ನಾವಿನ್ನು ಸಿಕ್ಸ್ ಪ್ಲೇಸಸ್ ಇದೆ ಬೆಟ್ಟದ ಮೇಲೆ. ತುಂಬ ಸಲ ತಿರುಪತಿಗೆ ಬಂದಿದ್ವಿ, ಬಟ್ ಮೇಲ್ಗಡೆ ಪ್ಲೇಸಸ್ನ ನೋಡಿಲ್ಲ. ಅದರಿಂದ ಈ ಸಲ ಆ ಪ್ಲೇಸ್ನ ಕವರ್ ಮಾಡಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಆ ಪ್ಲೇಸ್ ಹೇಗಿದೆ ಮತ್ತು ಹೇಗೆ ಹೋದ್ವಿ ಅಂತ ನಾನು ತೋರಿಸ್ತೀನಿ. ಬಟ್ ವೆದರ್ ಮಾತ್ರ ಸಖತ್ತಾಗಿತ್ತು. ಫುಲ್ ಫಾಗಿ ಅಂದ್ಕೊಳ್ಳಿ, ಫಾಗ್ ಬರ್ತಾ ಇತ್ತು ಮತ್ತು ಮಳೆ ಎಲ್ಲ ಬೀಳ್ತಾಯಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಬಟ್ ಗೊಂಬೆ ಮಗೆ ಫುಲ್ಲು ಚಳಿ ಇತ್ತು, ಎಲ್ಲ ಪ್ಯಾಕ್ ಮಾಡ್ಕೊಂಡು ಕರ್ಕೊಬಂದಿದ್ವಿ. ನಾವಿವಾಗ ಒಂದು ವೆಹಿಕಲ್ ಮಾಡಿಕೊಂಡು ಅಂದರೆ ಕಾರ್ ಮಾಡಿಕೊಂಡು 6 ಪ್ಲೇಸ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಪರ್ ಪರ್ಸನ್ 200 ರೂಪೀಸ್ ಚಾರ್ಜ್ ಮಾಡಿದ್ರು ನಮಗೆ. ಸೊ ನಾವು 14 ಮೆಂಬರ್ಸ್ ಇರೋದ್ರಿಂದ ನಾವು ಇವಾಗ ಇನ್ನ 6 ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಈಗ ಫಸ್ಟ್ ಪ್ಲೇಸ್ ನಾವು ಹೋಗಿದ್ ಫಸ್ಟ್ ಪ್ಲೇಸ್ ಬಂದು ಟೆಂಪಲಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಅದರಲ್ಲಿ ಸ್ನಾನ ಮಾಡಿಕೊಂಡ್ರೆ ಪಾಪ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು ಟೆಂಪಲ್ಗೆ. ಬನ್ನಿ ನೋಡೋಣ ಹೇಗಿದೆ ಟೆಂಪಲ್ ಅಂತ. ಸೊ ನೋಡಿ ಗೈಸ್, ಇದೆ ಪಾಪನಾಶಂ ಟೆಂಪಲ್. ಈ ಟೆಂಪಲಲ್ಲಿ ಗಂಗಾದೇವಿ ಅಂತ ದೇವರಿದೆ. ಸೊ ಅಲ್ಲೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಸೊ ನಾವು ಅಂದರೆ ರೂಮಲ್ಲೇ ಸ್ನಾನ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಡ್ವಿ ಎಲ್ಲರೂ. ಗುಡುವ ಮಲ್ಕೊಬಿಟ್ಟಿದ್ಲು ಚಳಿ ಇರೋದ್ರಿಂದ. ಬಟ್ ನಾವಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ವಿ. ನೋಡಿ ವ್ಯೂ ಫುಲ್ ಸಖತ್ತಾಗಿದೆ. ತುಂಬ ಚಳಿ ಇತ್ತು, ಬಟ್ ಆ ವ್ಯೂ ನೋಡಬೇಕಾದ್ರೆ ಅದೆಲ್ಲ ಏನು ಮ್ಯಾಟರ್ ಆಗ್ತಿರ್ಲಿಲ್ಲ. ಪರ್ಚೇಸ್ ಮಾಡ್ತಾ ಇದೀನಿ ₹200.
ಕೊಡ್ತಿದಾರೆ, ಬಂದು ಒಂದ್ಸತಿ ಪರ್ಚೇಸ್ ಮಾಡ್ಬಿಟ್ಟು ಹೋಗಿ. ಈ ಕಲರ್ ಕೊಡು, ಇದೇ ಇರಲಿ ಅದು. ಸೊ ಹಾಗೆ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಈಗ ನಾವು ನೆಕ್ಸ್ಟ್ ಟೆಂಪಲ್ಗೆ ಹೊರಡಬೇಕು. ನಮಗೂ ಗೊತ್ತಿಲ್ಲ ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ. ಬಟ್ ಅವರು ವೆಹಿಕಲಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬೇಕು. ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಟೆಂಪಲ್ ಯಾವುದು ಅಂತ ತೋರಿಸ್ತೀನಿ. ಸೊ ಗೈಸ್, ನಾವಿವಾಗ ಬಂದು ಸೆಕೆಂಡ್ ಪ್ಲೇಸ್ ಬಂದಿದ್ದೀವಿ. ಇದು ಬಂದು ಆಕಾಶಗಂಗೆ ಅಂತ ಪ್ಲೇಸ್ ಅಂತೂ ತುಂಬಾ ಪ್ಲೇಸ್ ಬಂದು ನಿಮಗೆ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಗುಡುಮ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ಲು. ನನಗಂತೂ ಫುಲ್ಲು ನೇಚರ್ ನೋಡಿ ತುಂಬ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದೆ ನಾನು. ಇಲ್ಲಿ ಫುಲ್ ಸ್ಮಾಲ್ ವಾಟರ್ ಫಾಲ್ಸ್ ಇದೆ. ಸೊ ಮುಂಚೆ ಅಲ್ಲಿ ಆ ಕಡೆ ಬಿಡ್ತಿರಂತೆ ಕೆಳಗಡೆ ಹೋಗಿ, ಇವಾಗೇನೋ ಬಿಡ್ತಾ ಇಲ್ಲ ಅಂತ ಲಾಕ್ ಮಾಡಿದ್ರು. ಇದು ಬಂದು 4th ಪ್ಲೇಸು ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಈ ಪ್ಲೇಸ್ ಬಂದು. ಸೊ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋ ಹೋಗಿಲ್ಲ ಅಂದರೆ ಸೊ ಅದರಿಂದ ಮಾಡ್ಕೊಳ್ಳಿಲ್ಲ. ಟೆಂಪಲ್ ಕೂಡ ಚೆನ್ನಾಗಿದೆ. ನೀವು ಯಾರ್ಯಾರು ಬಂದು ವಿಸಿಟ್ ಮಾಡಿ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಚೆನ್ನಾಗಿದೆ. ಬಟ್ ಬೇಕಾದು ಶ್ರೀವಾರಿ ಪಾದಕ್ಕೆ ಬಂದಿದ್ದೀವಿ. ಇದು ಬಂದು ನಾವು 5th ಪ್ಲೇಸ್ ನೋಡ್ತಾ ಇರೋದು. ಬನ್ನಿ ನಾನು ತೋರಿಸ್ತೀನಿ. ಈ ಪ್ಲೇಸ್ ಬಂದು ಶ್ರೀವಾರಿ ಪಾದಗಳು ಅಂತ ಹೇಳ್ತಾರೆ. ಸೊ ಇಲ್ಲಿ ವೆದರ್ ಬಂದು ಸಖತ್ತಾಗಿತ್ತು. ಊಟಿ ಫೀಲ್ ಕೊಡ್ತಾಯಿತ್ತು, ಆ ಥರ ಇತ್ತು ವೆದರು. ನಮಗಂತೂ ಆ ಪ್ಲೇಸಿಂದ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂಡು ಅಲ್ಲೇ ಇದ್ವಿ. ಇಲ್ಲಿ ಪಾದ ನೋಡೋಕ್ಕೆ ಸ್ಟೆಪ್ಸ್ ಹತ್ತಿ ಹೋಗಬೇಕು. ಸೊ ಎಲ್ಲರೂ ಸ್ಟೆಪ್ಸ್ ಹತ್ತಿ ಹೊರಟ್ವಿ. ಬಟ್ ನಮ್ಮ ಅಜ್ಜಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಸೊ ಅದರಿಂದ ಅವ್ರು ಬರಲಿಲ್ಲ. ಇನ್ನು ಮಿಕ್ತವರೆಲ್ಲ ಹೋಗಿ ನೋಡಿದ್ವಿ. ಸೊ ಅಲ್ಲಿನೂ ಕೂಡ ವ್ಯೂಸ್ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ತುಂಬ ಸಖತ್ತಾಗಿತ್ತು. ಇದೇ ಶ್ರೀವಾರಿ ಪಾದಗಳು. ಮಾಮೂಲಿ ಹೋಗಿ ತುಳಸಿ ಇಟ್ಟು ಸಣ್ಣ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಇಳಿದ್ವಿ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಪ್ಲೇಸ್ ಇದೆ ಅಂತ ಗೊತ್ತಿರಲಿಲ್ಲ. ಇದು ಬಂದು ಇನ್ನೂ ಯಾರು ಮಕ್ಕಳಾಗಿಲ್ಲ ಅವರು ಅಂದರೆ ತೊಟ್ಲೆಲ್ಲ ಕಟ್ತಾರಲ್ಲ ಅದನ್ನು ಕಟ್ಟಿದ್ರು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಟ್ವಿ. ಇದು ಬಂದು 2 ಪ್ಲೇಸಸ್ ಎರಡು ಒಟ್ಟಿಗೆ ಇತ್ತು. ಸೊ ಈ ಪ್ಲೇಸ್ ಏನಪ್ಪ ಅಂದರೆ ಇದು ಮಿನಿ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅಂದರೆ ವಿಷ್ಣುದು ಅವತಾರಗಳು ಎಷ್ಟು ಏನೇನು ಅಂತ ಸ್ವಲ್ಪ ಡೀಟೇಲ್ಸ್ ಆಗಿ ಸ್ಟ್ಯಾಚುಗಳನ್ನ ಮಾಡಿ ಮಿನಿ ಪಾರ್ಕ್ ಥರ ಮಾಡಿದ್ದಾರೆ. ಈ ಪ್ಲೇಸು ತುಂಬ ಚೆನ್ನಾಗಿತ್ತು. ಸೊ ಇಲ್ಲೇ ಟೆಂಪಲ್ ಕೂಡ ಇದೆ. ಸೊ ಪಾರ್ಕೆಲ್ಲ ವಾಕ್ ಮಾಡಿಕೊಂಡು ನಾವು ಅಲ್ಲೂ ಫೋಟೋಸ್ ವೀಡಿಯೋಸ್ನ ಮಾಡಿಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗಬೇಕು. ಪಾರ್ಕ್ ತುಂಬ ದೊಡ್ಡದಾಗೇ ಇತ್ತು. ಸೊ ಇಲ್ಲಿನೂ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾರ್ಕ್ ಸ್ವಲ್ಪ ತುಂಬ ದೊಡ್ಡದೇ ಇರೋದ್ರಿಂದ ಇನ್ನೂ ಎಲ್ಲ ಸ್ವಲ್ಪ ಅಲ್ಲೇ ಓಡಾಡಿಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗಬೇಕು. ಸೊ ಆ ಟೆಂಪಲ್ ಹೋಗಬೇಕು ಅಂದರೆ ಸ್ವಲ್ಪ ಸ್ಟೆಪ್ಸ್ ಇದೆ, ಅದನ್ನ ಹತ್ತಿ ಇಳ್ದು ಪುನಃ ಹತ್ತಿ ಹೋಗಬೇಕು ಟೆಂಪಲ್ಗೆ. ಈ ಟೆಂಪಲ್ ಬಂದು ಶಿವನದು ಟೆಂಪಲ್ ಅಂತ ಹೇಳಿದ್ದಾರೆ. ಅಲ್ಲೇ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕದು ವಾಟರ್ ಫಾಲ್ಸ್ ಎಲ್ಲ ಇದೆ. ಗುಡ್ಡುಮನು ಅವಳೇ ಸ್ವಲ್ಪ ಸ್ಟೆಪ್ಸ್ನ ಇಳ್ಕೊಂಡು ಹತ್ಕೊಂಡು ಬಂದಳು. ಸೊ ಬನ್ನಿ ಸ್ವಲ್ಪ ಗಾಡ್ ವಿಡಿಯೋ ಮಾಡಿದ್ದೀನಿ. ಸೊ ಇದು ಬಂದು ಶಿವನ ಟೆಂಪಲ್ಲು ನೋಡಿ, ಇದೇನೆಲ್ಲಿರೋದು ದೇವರು. ನೆಕ್ಸ್ಟ್ ಟೆಂಪಲ್ಗೆ ಯಾವ್ದು ಹೋಗ್ತೀವಿ ಅಂತ ತೋರಿಸ್ತೀನಿ ಬನ್ನಿ. ನಾವು ಬಂದು ನೆಕ್ಸ್ಟ್ ಟೆಂಪಲ್ಗೆ ಅದೇ ವ್ಯಾನಲ್ಲಿ ಹೊರಟ್ವಿ. ಇದು ಬಂದು ಅಲ್ಮೇಲ್ ಮಂಗಾಪುರ ಅಂದರೆ ಪದ್ಮಾವತಿ ಟೆಂಪಲ್. ಸೊ ಇಲ್ಲೂ ಕೂಡ ವೀಡಿಯೋಸ್ ಫೋಟೋಸ್ ಏನು ತಗೊಳ್ಳೋ ಆಗಿಲ್ಲ. ಸೊ ಹೊರಗಡೆ ಮಾತ್ರ ವೀಡಿಯೋಸ್ ಮಾಡಬೇಕಿತ್ತು. ಸೊ ವೀಡಿಯೋಸ್ ಮಾಡ್ಕೊಂಡು ಬಂದ್ವಿ. ಅದು ಟೆಂಪಲ್ ತುಂಬ ಚೆನ್ನಾಗಿತ್ತು. ಅಲ್ಲೇ ಪ್ರಸಾದ ಕೂಡ ಸಿಕ್ತು. ಅಲ್ಲೇ ನೈಟ್ ಊಟ ಮಾಡಿಕೊಂಡು ನೆಕ್ಸ್ಟು ರೂಮ್ಗೆ ಹೊರಟ್ವಿ. ಆ್ಯಕ್ಚುಲಿ ನಾವು
ನೆಕ್ಸ್ಟ್ ಡೇ ಮಾರ್ನಿಂಗು ಕಪಿತೀರ್ಥಗೆ ಹೊರಟ್ವಿ. ಈ ಟೆಂಪಲ್ಗೆ ನಾವು ತಿರುಮಲ ಹೋಗೋಕ್ಕೂ ಮುಂಚೆನೇ ವಿಸಿಟ್ ಮಾಡಿ ಇಲ್ಲೇ ಸ್ನಾನ ಮಾಡಿ ಹೋಗಬೇಕಿತ್ತು. ಸೊ ನಾವು ಮಾರ್ನಿಂಗ್ ಬಂದಿರೋದ್ರಿಂದ ಡೈರೆಕ್ಟ್ ತಿರುಮಲ ಬೆಟ್ಟಕ್ಕೆ ಹೋಗ್ಬೇಕಾಗಿ ಬಂತು, ದರ್ಶನ ಲೇಟಾಗುತ್ತೆ ಅಂತ. ಸೊ ಅಲ್ಲಿ ಹೋದ್ವಿ. ಇದು ಲಾಸ್ಟ್ ಡೇ ಬಂದು ನಾವು ಕಪಿತೀರ್ಥಕ್ಕೆ ಬಂದ್ವಿ. ಅಲ್ಲೇ ಸ್ನಾನ ಮಾಡಿ ರೆಡಿ ಆದ್ವಿ. ಇಲ್ಲೇ ವಾಟರ್ ಫಾಲ್ಸ್ ಇದೆ ನೋಡಿ, ಇಲ್ಲೇ ಸ್ನಾನ ಮಾಡಿದ್ದು. ಬಟ್ ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೇ ಸ್ನಾನ ಮಾಡಿಕೊಂಡು ಟೆಂಪಲಲ್ಲಿ ಗಾಡ್ನ ದರ್ಶನ ಮಾಡಿಕೊಂಡು ಇಲ್ಲ ಅಶ್ವತ್ಥ ಕಟ್ಟೆ ಅಂದರೆ ನವಗ್ರಹದು ಪೂಜೆ ಮಾಡ್ತಾಯಿದ್ರು. ಹಾಗೆ ನಾವು ಕೂಡ ಸ್ವಲ್ಪ ದೇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ನಾವು ಗೋವಿಂದರಾಯಪಟ್ಟಣಕ್ಕೆ ಹೊರಟ್ವಿ. ಆ್ಯಕ್ಚುಲಿ ಲಾಸ್ಟ್ ಡೇ ಇದು, ಅದರಿಂದ ಅಲ್ಲೇ ಸ್ಟೇ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಊಟನೂ ಇತ್ತು. ಆ್ಯಕ್ಚುಲಿ ಎಲ್ಲ ಟೆಂಪಲ್ಸಲ್ಲೂ ಊಟ ಇದೆ. ಸೊ ಎಲ್ಲ ಟೆಂಪಲ್ಸಲ್ಲೂ ಊಟ ಸಿಕ್ತು ನಮಗೆ. ಟೆಂಪಲ್ಸಲ್ಲೆಲ್ಲ ಊಟ ಮಾಡಿಕೊಂಡು ನಮಗೆ ಟ್ರೈನ್ ಬಂದು ನೈಟ್ 9:40 ಸೊ ಗೋವಿಂದರಾಯಪಟ್ಟಣ ಟೆಂಪಲಲ್ಲೇ 6:30 ತನಕ ಇದ್ವಿ. ನಾವೊಂದು 4 ಡೇಸ್ ತಿರುಪತಿಲಿ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಫುಲ್ ಪೀಸ್ ಥರ ಇತ್ತು ನಮಗೆ 4 ಡೇಸು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತಿರುಪತಿ. ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಒಂದು ಸಲ. ಬಟ್ ಟಿಕೆಟ್ಸ್ನ ನೋಡ್ಕೊಂಡು ಬುಕ್ಕಿಂಗ್ ಮಾಡಿಸ್ಕೊಂಡು ಹೋಗಿ. ಪಾಪು ಇರೋವ್ರಿಗಂತೂ ತುಂಬ ಲೇಟ್ ಆಗುತ್ತೆ ದರ್ಶನ. ಸೊ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲ ಟೆಂಪಲ್ಸಲ್ಲೂ ಊಟನೂ ಕೂಡ ಇದೆ. ಸೊ ಇನ್ನೂ 2 ತಿರುಪತಿ ನೋಡಿಲ್ಲ, ಮಿಸ್ ಮಾಡದೆ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಸೊ ಹೇಗಿತ್ತು ನಮ್ಮ ತಿರುಪತಿ ವ್ಲಾಗ್ಸ್ ಅಂತ ಒಂದು ಕಮೆಂಟ್ ಮಾಡಿ. ನಾವು ಬಂದು 9:40 ಟ್ರೈನ್ ತಿರುಮಲ ಅಂದರೆ ಅಲಿಪಿರಿ ರೈಲ್ವೆ ಸ್ಟೇಷನಲ್ಲಿ ಇತ್ತು ನಮಗೆ. ಸೊ ನಾವು ಮಾರ್ನಿಂಗ್ 7:30 ಮೈಸೂರಿಗೆ ರೀಚ್ ಆದ್ವಿ. ಸೊ ನೋಡಿದ್ರಲ್ಲ ಗೈಸ್, ನಾವು ತಿರುಪತಿಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ, ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಗೈಸ್. ಬಾಯ್. ನೆಕ್ಸ್ಟ್